ಆತ್ಮೀಯ ವೀಕ್ಷಕರಿಗೆಲ್ಲ ರೇಡಿಯೋ ಜಕ್ಕಿ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಇದ್ದು ನಾನು ನಿಮ್ಮ RJ ಮುತ್ತುರಾಜ್ ಯಲಗಟ್ಟಿ. ಸ್ನೇಹಿತರೆ, ಇಂದು ನಮ್ಮೊಂದಿಗಿದ್ದಾರೆ ನಮ್ಮ ವಿಜಯಪುರದ ಮತ್ತೋರ್ವ ಯುವ ಪ್ರತಿಭೆ, ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹೆಸರು ಮಾಡಿರುವ ಪಲ್ಲವಿ ಇಟಿಗಿ ಅವರು ನಮ್ಮೊಂದಿಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಕ್ಯೂ ಪಲ್ಲವಿ ಅಂತ ಇವರು ಪ್ರಖ್ಯಾತಿಯನ್ನ ಪಡೆದಾರ. ಬನ್ನಿ, ನಮ್ಮೊಂದಿಗಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಪಲ್ಲವಿ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಗೆ ಧನ್ಯವಾದಗಳು ಸರ್. ಹೆಂಗದಿರಿ ಪಲ್ಲವಿ ಅವರು? ನಾ ಆರಾಮದೀನಿ, ನೀವು ಆರಾಮದಿರಿ? ನಾವು ಆರಾಮದೀವಿ ನೋಡ್ರಿ. ಈಗ ಪಲ್ಲವಿ ಅವರು ಇರೋದೆಲ್ಲ ಇಲ್ಲಿ? ಇರುದೆಲ್ಲ ಬೆಂಗಳೂರಿ, ಬಟ್ ಹುಟ್ಟಿ ಬೆಳೆದಿದ್ದೆಲ್ಲ ಬಿಜಾಪುರೇ. ಅಲ್ಲಿ ಕೆಲಸ ಮತ್ತ ಕಾಲೇಜ್ ಇರೋದ್ರಿಂದ ನಾ ಅಲ್ಲೇ ಸ್ಟೇ ಆಗಿನಿ. ಏನ್ ಕೆಲಸ ಮಾಡ್ತಾರೆ ಪಲ್ಲವಿ ಅವರು? ನರ್ಸ್ ಅದೇರಿ. ವಿದ್ಯಾಭ್ಯಾಸ ಓದಿದ್ದು ಎಲ್ಲ ಅಲ್ಲೇ ರೀ, ಬೆಂಗಳೂರು ಒಳಗೆ. ಏನಾಗಿದೆ ಪಲ್ಲವಿ ಅವ್ರದ್ದು? ನಂದು ಜನರಲ್ ನರ್ಸಿಂಗ್ ಮಿಡ್ವೈಫ್ರರಿ ಅಂತ ಹೇಳಿ GNM ಕಂಪ್ಲೀಟ್ ಆಗೈತಿ. ಅದಾದ್ಮೇಲೆ ಈಗ ಆಫ್ಟರ್ BSc ನರ್ಸಿಂಗ್ ಮಾಡಾತೀನಿ. ಯಾಕೆ ನರ್ಸ್ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡ್ರಿ? ಯಾಕೆ ನರ್ಸ್ ವೃತ್ತಿ ಅಂತಂದ್ರೆ ಆಕ್ಚುಲಿ ನನಗೆ ಪೊಲೀಸ್ ಆಗ್ಬೇಕಂತ ಹೇಳಿ ಇಷ್ಟ ಆಯ್ತು, ಹೈಟ್ ಇತ್ತು, ಎಲ್ಲ ಇತ್ತು. ಬಟ್ ನಮ್ಮ ಮನ್ಯಾಗ ನಮ್ಮ ಮಮ್ಮಿಗೆ ನರ್ಸ್ ಆಗ್ಬೇಕು ನಾನು ಅಂತ ಹೇಳಿ ಇಷ್ಟ ಆಯ್ತು. ಸೊ ಹಂಗಾಗಿ ಅವರು ನರ್ಸಿಂಗ್ ಸೇರಿಸಿದ್ರು, ಅದ್ರಲ್ಲೇ ಹೋಗಿ ಸೇರ್ಕೊಂಡೆ. ಇವಾಗ ಅದೇ ಕೆಲಸನೇ ಬಹಳ ಇಷ್ಟಪಟ್ಟು ಮಾಡಾತೀನಿ. ಅಂದ್ರೆ ನೀವು ಬೆಂಡ್ ಎತ್ತಬೇಕಂತ ಮಾಡಿದ್ರಿ, ಬಟ್ ಅವ್ರು ಟ್ರೀಟ್ಮೆಂಟ್ ಕೊಡೋ ಹೊತ್ತಿಗೆ ನಿಮ್ಮನ್ನ ಹಾಕಿಬಿಟ್ಟಾರ. ಹೌದು. ಈಗ ಕುಟುಂಬದಾಗ ಯಾರು ಇದ್ದೀರಿ? ನಾನು, ಮಮ್ಮಿ, ಪಪ್ಪ, ಅಣ್ಣ. ಎಲ್ಲರೂ ಒಟ್ಟಿಗೆ ಇದ್ದೀರಿ? ಹಾ, ಒಟ್ಟಿಗೆ ಇದೀವ್ರಿ. ಅಜ್ಜಿ ಅದಾರ. ಅಜ್ಜಿ ಅಂತಂದ್ರ ಮಮ್ಮಿಂದು ಮಮ್ಮಿ ಅವ್ರ ಅದಾರ. ಬೆಂಗಳೂರಿನಾಗ ಅವರು ನಾನು ಇರ್ತೀವಿ. ಒಂದೊಂದ್ ಟೈಮ್ ಪಪ್ಪ ಇಲ್ಲಿ ಇರ್ತಾರ, ಒಂದೊಂದ್ ಟೈಮ್ ಅಲ್ಲಿ ಇರ್ತಾರ. ಹಿಂಗೆ ಬರೋದು ಹೋಗುದು ಬರೋದು ಹೋಗುದು ಇರ್ತದ ಅಷ್ಟೇ. ಅಂದ್ರೆ ಪ್ರಸ್ತುತ ನೀವು ಜಾಸ್ತಿ ಬೆಂಗಳೂರಲ್ಲೇ ಇರ್ತೀರಿ? ಹಾ, ಅಲ್ಲೇ ರೀ. ಜಾಸ್ತಿ ಅಲ್ಲೇನೆ ಪೂರಾ ಸೆಟಲ್ ಆಗಿರೋದು ಅಲ್ಲೇ? ಹಾ, ಸೆಟಲ್ ಆಗಿರೋದಲ್ಲೇ. ಈಗ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದ್ರಿ ನೀವು, ನರ್ಸ್ ವೃತ್ತಿಯನ್ನು ಸ್ಟಾರ್ಟ್ ಮಾಡಿದ್ರಿ ಅಂತ ಹೇಳಿದ್ರಿ. ಎಲ್ಲಿ ಸ್ಟಾರ್ಟ್ ಮಾಡಿದ್ರಿ, ಯಾವಾಗಿಂದ ಸ್ಟಾರ್ಟ್ ಮಾಡಿದ್ರಿ? ನಂದು ಕಾಲೇಜ್ ಮುಗೇನ ಟ್ರೈನಿಂಗ್ ಅಂತ ಹೇಳಿ ಸ್ಪಂದನ ನರ್ಸಿಂಗ್ ಹೋಮ್ ಐತಿ, ಅಲ್ಲಿ ಸೇರ್ಕೊಂಡೆ. ಹಂಗೆ ಅಲ್ಲಿ ಟ್ರೈನಿಂಗ್ ಆಗ್ತಾ ಹಂಗೆ ಅಲ್ಲೇ ಕೆಲ್ಸಕ್ಕೂ ಜಾಯ್ನ್ ಆಗಿ ಅಲ್ಲೇ ಕೆಲಸ ಮಾಡತ್ತೀನಿ. ಎಷ್ಟು ವರ್ಷದಿಂದ ನರ್ಸ್ ಆಗಿ ವೃತ್ತಿಯನ್ನು ಮಾಡ್ತಿದ್ರಿ ತಾವು? ಇವಾಗ 2 years ಆಯ್ತು. 2.5 years ಆಯ್ತು. ಅಂದ್ರೆ ಕೋವಿಡ್ನಾಗ ನೀವು ನರ್ಸೇ ಇದ್ರಿ? ಕೋವಿಡ್ ಅಲ್ಲಿ ನರ್ಸ್ ಇದ್ದಾನ. ಹೆಂಗಿತ್ತು ಕೋವಿಡ್ನಾಗ ಕೆಲಸ ಮಾಡಿದ ಅನುಭವ? ಕೋವಿಡ್ ಒಳಗ ತುಂಬಾ ಹ್ಯಾಪಿಯಾಗಿ ಕೆಲಸ ಮಾಡಿದ್ವಿ. ಆ ಟೈಮ್ ಒಳಗ ಕೋವಿಡ್ ಐತೆ ಅಂತೇಳಿ ಹೊರಗಡೆ ಒಬ್ರಿಗೊಬ್ರು ಮುಟ್ಸ್ಕೋತಿರ್ಲಿಲ್ಲ. ಒಂದು ಸಣ್ಣ ಹಾಲ್ ಪ್ಯಾಕೆಟ್ ತಂದ್ರೂ ತೊಳೆದ್ ಮಾಡ್ತಿದ್ರು. ಬಟ್ ನಮ್ ಹಾಸ್ಪಿಟಲ್ ಒಳಗ ನಮ್ಗೆ ಹಂಗೇನು ಅನ್ನಿಸ್ತಿರ್ಲಿಲ್ಲ, ಹಿಂಗೆಲ್ಲಾ ಹೊರಗ್ ನಡ್ದೈತಿ, ಹಿಂಗೆಲ್ಲಾ ಐತಲ್ಲ ಅಂತ ಹೇಳಿ. ಬಟ್ ಆ ಟೈಮಿಗೆ ಪೇಷಂಟ್ ಜಾಸ್ತಿ ಇರ್ತಿತ್ತು, ನಮ್ ಕೆಲ್ಸದ ಮೇಲೆ ಇನ್ನೂ ನಮಗ್ ಖುಷಿ ಜಾಸ್ತಿ ಇತ್ತು. ಸೊ ಆ ಟೈಮಿಗೆ ಇಷ್ಟಪಟ್ಟು ಕೆಲಸ ಮಾಡಿದ್ವಿ. ತುಂಬಾ ಸಂತೋಷ. ನೀವು ಕೋವಿಡ್ನಾಗ ಧೈರ್ಯದಿಂದ ಕೆಲಸ ಮಾಡಿ ಅಂತ ಹೇಳಿದ್ರಲ್ಲ, ಅದನ್ನ ಕೇಳಿ ನಮಗ್ ಬಹಳ ಖುಷಿ ಆಯ್ತು. ಈಗ ಪಲ್ಲವಿ ಅವರು ಇದ್ರ ಜೊತೆಗೆ ವೃತ್ತಿ ಜೊತೆಗೆ ಹವ್ಯಾಸ ಅಂತ ಅನ್ಕೋರಿ ಅಥವಾ ಪ್ರವೃತ್ತಿ ಅಂತ ಅನ್ಕೋರಿ, ಈ ಸೋಷಿಯಲ್ ಮೀಡಿಯಾದಾಗ ಜಾಸ್ತಿ ಆಕ್ಟಿವ್ ಆಗಿರ್ತಾವ. ಈ ಆಸಕ್ತಿಯನ್ನು ಯಾವಾಗಿಂದ ಬೆಳೆಸ್ಕೊಂಡ್ರಿ? ಆಕ್ಟಿಂಗ್ ಇದು ನಂಗೆ ಆಕ್ಟಿಂಗ್ ಅಂದ್ರೆ ಫಸ್ಟ್ ಇಂದಾನು ಇಂಟ್ರೆಸ್ಟ್ ಇತ್ತು. ಆಮೇಲೆ ಏನಾಯ್ತು, ಎಲ್ಲೂ ಪ್ಲಾಟ್ಫಾರ್ಮ್ ಸಿಕ್ಕಿದ್ದಿಲ್ಲ ನಮ್ದು ಟ್ಯಾಲೆಂಟ್ ತೋರಿಸ್ಕೊಳಕ. ಆಮೇಲೆ 2018 ಒಳಗ TikTok ಬಂತು. ಅದ್ರಲ್ಲಿ ಫಸ್ಟಿಗೆ ಬೇರೆಯವ್ರದ್ದು ನೋಡೋದಾಗಿತ್ತು. ಆಮೇಲೆ ನಾ ಯಾಕೆ ಮಾಡ್ಬಾರ್ದು ಅಂತ ಹೇಳಿ ಫಸ್ಟಿಗೆ ಫಿಲಮ್ ಸಾಂಗ್ ಅದು ಇದು ಮಾಡಿದೆ. ಅವ್ ಯಾಕೋ ವೈರಲ್ಲೇ ಆಗ್ಲಿಲ್ಲ. ಒಂದ್ಸರಿ ನಮ್ಮ ಅಯ್ಯರ್ ಊರಿಗೆ ಹೋಗಿದ್ವಿ. ಆ ಕಡೆ ಹಳ್ಳಿ ಸ್ಟೈಲ್ ಒಳಗ ನೀರು ಎಳೆದು ಹಾಕೋದು ಅದು ಮಾಡಿದೆ. ಅದು ವಿಡಿಯೋ ಬಿಡೋಣ, ಬಾವಿ ನೀರ್ ಸೇದಿ ಅದು ಈ ತರ ಬಗ್ಲಾಗ ಇಟ್ಕೊಂಡು ಹೋಗೋದು ವಿಡಿಯೋ ಮಾಡಿಬಿಟ್ಟೆ. ಬಿಡನೇ ಅದು 11 million ವ್ಯೂಸ್ ಹೋಯ್ತು. ಅದರಿಂದ 200K 300K ಫಸ್ಟ್ ಲೈಕ್ಸ್ ಅಷ್ಟು ಬಂದ್ಬಿಡ್ತು. ಹಿಂಗ್ ಸ್ವೈಪ್ ಮಾಡಿದ್ರೆ ಫಾಲೋವರ್ಸ್, ಸ್ವೈಪ್ ಮಾಡಿದ್ರೆ ಫಾಲೋವರ್ಸ್, ಹಂಗ್ ಬರೋಣ ಅದ್ರ ಮೇಲೆ ಇನ್ನೂ ಇಂಟ್ರೆಸ್ಟ್ ಜಾಸ್ತಿಯಾಗಿ ವಿಡಿಯೋಸ್ ಎಲ್ಲ ಮಾಡಿದ್ವಿ. ಒಂದು 500K ಫಾಲೋವರ್ಸ್ ಆದ್ರು. ಆಮೇಲೆ TikTok ಬ್ಯಾನ್ ಮಾಡ್ಬಿಟ್ರು. ಅಲ್ಲಿಗೆ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗಿತ್ತು. ಆಮೇಲೆ ಅದಾದ್ಮೇಲೆ ಮತ್ತೆ ವಾಪಸ್ ಬಿಟ್ರು. ಅದರಿಂದ ಡೈಲಿ ಒಂದು 500K ಅರ್ನಿಂಗ್ಸು ಬರ್ತಿತ್ತು. ಆಮೇಲೆ ಅದನ್ನು ಬ್ಯಾನ್ ಮಾಡಿದ್ರು, ಅದನ್ನು ಬಿಟ್ವಿ. ಆಮೇಲೆ ಇನ್ನೊಂದೆರಡು ಆ್ಯಪ್ ಬಂದ್ವು, ಅದ್ರಲ್ಲೂ ಮಾಡಿದ್ವಿ, ಅದನ್ನು ಬ್ಯಾನ್ ಮಾಡಿದ್ರು, ಒಟ್ಟಲ್ಲಿ ಎಲ್ಲಾ ಆ್ಯಪ್ಗಳನ್ನ ಟ್ರೈ ಮಾಡಿರಿ? ಎಲ್ಲ ಟ್ರೈ ಮಾಡಿವಿ. ಈಗ ಪ್ರೆಸೆಂಟ್ ಇನ್ಸ್ಟಾದಾಗ ತಾವು ಸಿಕ್ಕಾಪಟ್ಟೆ ವೈರಲ್ ಆಗಿರಿ. ಎಷ್ಟು ಜನ ಫಾಲೋವರ್ಸ್ ಇದಾರ? ಈಗ ಜಾಸ್ತಿ ಏನಿಲ್ರಿ, ಒಂದ್ 3 ಲಕ್ಷ ಅದಾರ ಅಷ್ಟೇ. 3 ಲಕ್ಷ ಏನ್ ಕಡಿಮೆ ಐತೇನ್ರಿ? 3 ಲಕ್ಷ ಜನ ಅಂದ್ರೆ ನೀವು ಒಂದ್ ಪೋಸ್ಟ್ ಹಾಕಿದ್ರೆ 3 ಲಕ್ಷ ಜನ ನೋಡ್ತಾರ. ಅಷ್ಟೇನ್ ವ್ಯೂಸ್ ಹೋಗಲ್ರಿ, ಅಂದ್ರದ್ರೊಳಗೆ ಎಲ್ಲಾರು ಆಕ್ಟಿವ್ ಇರಲ್ಲ. ಹೋಗ್ತಾವ 100K 150K. ಈಗ ಫಸ್ಟ್ ನೀವು ಶಾರ್ಟ್ ವಿಡಿಯೋಸ್ನೆಲ್ಲ ಮಾಡ್ತಿರಲ್ಲ, ಜಾಸ್ತಿ ವೈರಲ್ ಆಗಿದ್ದು ಅದೇ ನೀರ್ ಸೇರೋದೇನೆ? ಹಾ, ಅದೇ TikTokನಾಗ ಅದು ವೈರಲ್ ಆಯ್ತು. ಇನ್ಸ್ಟಾದಾಗ ಆಕ್ಚುಲಿ ಒಂದು ನಡ್ಬಾರ್ಕ್ ರೀಲ್ಸ್ ಬಿಟ್ಟಿದ್ರು. ನಾ ಸಿಂಗಲ್ ಅದಿನಂತ ಅನ್ಕೋಬೇಡ್ರಿ, ನನ್ನ ಜೊತೆ ಹುಚ್ಚುಳೆ ಮಗ ಅದಾನಂತ ಹೇಳಿ ಒಂದು ವಿಡಿಯೋ ಬಂದಿತ್ತು. ಅವಾಗ ನಾನು ನನ್ನ ಫ್ರೆಂಡ್ ಜೊತೆ ಮಾಡಿಬಿಟ್ಟಿದ್ದೆ. ಅದು ಒಂದು 350K ಲೈಕ್ಸ್ ಆಗಿತ್ತು. ವ್ಯೂಸೇ 4M ಹೋಗಿತ್ತು.
ಅಂದ್ರೆ ಫಸ್ಟ್ ವೈರಲ್ ಆಗಿದ್ದು ಅದೇ ಅದೇ ವೈರಲ್ ಆಗಿ ಹುಚ್ಚುಳಿ ಮಗ ಅಂದಿದ್ದೆ ವೈರಲ್ ಆಗ್ಯದ. ನಮ್ದು ಉತ್ತರ ಕರ್ನಾಟಕ ಮೋಸ್ಟ್ ಏನಂತಾರೆ ಅದು ಟ್ರೆಂಡಿಂಗ್ ವರ್ಡ್ ಅದು. ಅಂದ್ರೆ ನಾವು ಅಪ್ರಿಶಿಯೇಟ್ ಮಾಡ್ಬೇಕಂದ್ರು ಅದನ್ನೇ ಬಳಸ್ತೀವಿ, ಬೈಬೇಕಂದ್ರು ಅದನ್ನೇ ಬಳಸ್ತೀವಿ. ಒಂಥರ ನಮ್ದು ಟ್ಯಾಗ್ ಲೈನ್ ಆಗ್ಬಿಟ್ಟೈತೆ ಅದು. ಅದನ್ನ ನಾವು ಒಳ್ಳೇದಕ್ಕೂ ಬಳಸ್ತೀವಿ, ಬೈಬೇಕಂದ್ರು ಅದನ್ನೇ ಬಳಸ್ತೀವಿ. ಈಗ ನೀವು ಇದಾದ್ಮೇಲೆ ಶಾರ್ಟ್ ವಿಡಿಯೋಸ್ ಆದ್ಮೇಲೆ ಶಾರ್ಟ್ ಮೂವಿ ಮಾಡಿನ ಅಂತ ಹೇಳಿದ್ರಿ. ಶಾರ್ಟ್ ಮೂವಿ ಅಂತಂದ್ರ ನಾವು ಟಿಕ್ಟಾಕ್ ಇದ್ದಾಗಿನಿಂದಾನು ಮಲ್ಲು ಶಿವಪುತ್ರ ನಾವೆಲ್ಲ ಫ್ರೆಂಡ್ಸ್ ಇದ್ವಿ. ಸೊ ಒಂದ್ಸರಿ ಮಲ್ಲು ಜಮಖಂಡಿ ಅವರು ಯೂಟ್ಯೂಬ್ ಎಲ್ಲ ಚಾನಲ್ ಮಾಡಿದ್ರು. ಆಲ್ರೆಡಿ ಅವರಿಗೆ ನಾವಾಗ ಹೋದಾಗ 350 ಸಬ್ಸ್ಕ್ರೈಬರ್ಸ್ ಇದ್ರು. ಅವ್ರ ಈ ತರ ಒಂದು ಫಿಲ್ಮ್ ಮಾಡೋಮಂತಂದ್ರು. ನಾ ಬಿಜಾಪುರ ಬಂದಾಗ ಕಾಲ್ ಮಾಡಿದ್ದೆ, ಈ ತರ ಒಂದು ಫಿಲ್ಮ್ ಮಾಡೋಣ ಅಂದಿದ್ರಲ್ರಿ ಅಂತ ಹೇಳಿ ಹೋಗಿದ್ವಿ. ಆಕ್ಚುಲಿ ನಾನು ಹೋಗಿದ್ದೆ ಇನ್ನೊಂದು ವಿಡಿಯೋ ಮಾಡಕ್ ಅಂತ ಹೇಳಿ, ಅದು ಹೋಟೆಲ್ದೊಂದು ವಿಡಿಯೋ ಕಾನ್ಸೆಪ್ಟ್ ಅವ್ರ ಸ್ಕ್ರಿಪ್ಟ್ ಇರ್ತಾವಲ್ಲ ಹಂಗ್ ಮಾಡಿದ್ರು. ಮಾಡಾದ್ಮೇಲೆ ಏನಾಯ್ತು, ನಾವು ರೀಲ್ಸ್ ಮಾಡೋಣ ಅಂತ ಅನ್ಕೊಂಡ್ಮೇಲೆ ಏನಾಯ್ತು, ರೆಡಿ ಆಗಿದ್ವಿ. ಇನ್ನೊಂದು ಸುಮ್ಮನೆ ಇದೇ ಥರ ಒಂದು ಸಿಂಪಲ್ ಸ್ಟೋರಿ ಮಾಡೋಣ ಅಂತೇಳಿ ಮಲ್ಲು ಅವ್ರು ಹೇಳಿದ್ರು. ಸರಿ ಆಯಿತು ಮಾಡೋಣ ಅಂತಂದ್ವಿ. ಆಮೇಲೆ ಅದೇ ಮಾಡಿದ್ವಿ. ಅದೇ ನೋಡಿದ್ರೆ 8.9 ಮಿಲಿಯನ್ ವ್ಯೂಸ್ ಹೋಯ್ತು. ಸೊ ಅದು ಫಸ್ಟ್ ಜಾಸ್ತಿ ವೈರಲ್ ಮಾಡ್ತದು ವಿಡಿಯೋ. ಇಲ್ಲಿ ತನ ನಮ್ಮ ಭಾಗದ ಟೀಮ್ಗಳ ಜೊತೆ ಯಾರ್ಯಾರ ಜೊತೆ ಗುರುತಿಸ್ಕೊಂಡ್ರಿ ತಾವು? ಶಿವಪುತ್ರ ಚಾನಲ್, ಮಲ್ಲು ಜಮಖಂಡಿ, ಮಲ್ಯ ಬಾಗಲಕೋಟ್, ಈಗ ರೀಸೆಂಟ್ಲಿ ಪ್ರಕಾಶ್ ಬಗ್ಲಿ ಅವ್ರ ಚಾನಲ್ ಅಲ್ಲಿ ಮಾಡಿದೆ. ಈ ಇಷ್ಟರಲ್ಲಿ ಜಾಸ್ತಿ ಹೆಸರು ತಂದು ಕೊಟ್ಟಿದ್ದ ಟೀಮು ಸ್ಕಿಟ್ ಯಾವ್ದಂತ ನೆನಪೈತಾ? ಮಲ್ಲು ಜಮಖಂಡಿ ಚಾನಲ್. ಯಾವ್ದು ಅದೇ ಹೇಳಿದ್ರಲ್ಲ ಫಸ್ಟ್? ಅದೇ ಫಸ್ಟ್ ಈಗ ನನ್ನ ಹೆಂಡತಿ ವಿಡಿಯೋ ಐತಲ್ಲ ಅದೇ ವೈರಲ್ ಆಯ್ತು. ಅದು ವೈರಲ್ ಆದ್ಮೇಲೆ ಶಿವಪುತ್ರ ಅವ್ರ ಜೊತೆ ಎಲ್ಲ ಮಾಡಿದೆ. ಶಿವಪುತ್ರ ಅವ್ರ ಅಕೌಂಟ್ ಅಲ್ಲಿ ಒಂದು ವಿಡಿಯೋ 4M ಏನೋ ಹೋಯ್ತು. ಅಂದ್ರೆ ಇಲ್ಲಿ ತನ ನೀವು ಎಷ್ಟು ಶಾರ್ಟ್ ಮೂವೀಸ್ ಮಾಡಿದಿರಿ? ಒಂದು 15 to 20. ಇದ್ರ ಅಂದ್ರೆ ಎಲ್ಲ ನಂಬಾಗುತ್ತೆ? ಹಾ, ಎಲ್ಲ ಉತ್ತರ ಕರ್ನಾಟಕದ್ದೇ. ಒಂದೆರಡು ಮಾತ್ರ ಬೆಂಗಳೂರು ಸೈಡ್ ಮಾಡಿ. ಅಲ್ಲೂ ಕೂಡ ಗುರುತಿಸ್ಕೊಂಡಿರ್ತಾವ? ಅಲ್ಲಿ ಅಂತಂದ್ರೆ ಒಂದ್ ಕಡೆ ಆಡಿಷನ್ಗೆ ಹೋಗಿ ಕೊಟ್ಟಿದ್ದೆ. ಅವರು ಡೈರೆಕ್ಟರ್ ಪರಿಚಯ ಇರೋದ್ರಿಂದ ಈ ತರ ಶಾರ್ಟ್ ಫಿಲ್ಮ್ ಐತ್ ಮಾಡ್ರಿ ಅಂತ ಹೇಳಿದ್ರು. ಸೊ ಅಲ್ಲೊಂದೆರಡು ಶಾರ್ಟ್ ಫಿಲ್ಮ್ ಮಾಡಿದ್ದೆ. ಈಗ ಆಕ್ಟಿಂಗ್ ಮಾಡ್ಬೇಕಂದ್ರೆ ಸರ್ ನೀವು ನರ್ಸ್ ಆಗ್ಬೇಕಂದ್ರ ಅದಕ್ಕೆಲ್ಲ ಕೋರ್ಸ್ ಅಂತೆಲ್ಲ ಅದ್ರ ಸಂಬಂಧಪಟ್ಟಿದ್ದ ಕೋರ್ಸ್ ಮಾಡಿರಿ. ಈಗ ಆಕ್ಟಿಂಗ್ ತರಬೇತಿ ತಗೋಬೇಕಾಗತ್ತಾ? ಆಕ್ಟಿಂಗ್ ಕೋರ್ಸ್ಗಳು ಮಾಡ್ಬೇಕಾಗತ್ತ? ಅದನ್ನೇನಾದ್ರೂ ಮಾಡಿರಿ? ಆಕ್ಟಿಂಗ್ ಕೋರ್ಸ್ಗಳು ಅಂತ ಹೇಳ್ತಾರ್ರಿ, ಬಟ್ ನಾ ಯಾವತ್ತೂ ಅಲ್ಲಿ ಹೋಗಿಲ್ಲ, ಮಾಡಿಲ್ಲ. ಕಲೆ ಅನ್ನೋದು ನಮ್ಮ ಒಳಗಿಂದ ಬರ್ಬೇಕು. ಅದು ಈಗ ಇನ್ನೊಬ್ರು ನೋಡಿ ನಾ ಕಲಿತೀನಿ ಅಂದ್ರೆ ಆಗಲ್ಲ. ಒಂದು ಕಲೆ ಅನ್ನೋದು ನಮ್ಮ ಒಳಗಿಂದ ಬರ್ಬೇಕು. ಈಗ ಏನೇ ಒಂದು ಅಳು ಸೀನ್ ಕೊಟ್ರು ನಮ್ಮ ಒಳಗಿಂದ ನಾವು ಅಳಬೇಕು, ಇಷ್ಟಪಟ್ಟು ಮಾಡ್ಬೇಕು ಅಂದಾಗ ಅದು ಕಲೆ ಅನ್ನೋದು ತಾನಾಗೆ ಬರುತ್ತೆ. ಇನ್ನೊಬ್ರು ನೋಡಿ ಕಲಿತೀವಿ ಅನ್ನೋದು ನನ್ನ ಪ್ರಕಾರ ಸುಳ್ಳು, ಬಟ್ ಗೊತ್ತಿಲ್ಲ. ಈಗ ಪಲ್ಲವಿ ಅವ್ರಿಗೆ ಅಳಸೋದು ಈಜಿನಾ ನಗ್ಸೋದು ಈಜಿನಾ? ಎರಡು ಈಸಿನೇ. ಈಗ ನಿಮ್ ಜನ ಅಲ್ಲೆಲ್ಲ ಹೋದಲ್ಲಿ ರೆಕಗ್ನೈಸ್ ಮಾಡ್ತಾರಂತ ಅವಾಗ್ಲೇ ಹೇಳಿದ್ರಿ ನಮ್ಗೆ. ಈಗ ನೀವೆಲ್ಲೋ ಯಾರ ಜೊತೆನೋ ಮನೆಯವ್ರ ಜೊತೆನೋ ಫ್ರೆಂಡ್ಸ್ ಜೊತೆನೋ ಹೊರಗಡೆ ಹೋಗ್ತಿರ್ತೀರಿ, ಯಾರಾದ್ರೂ ನಿಮ್ಗೆ ಗುರುತಿಸಿ ಒಂಥರ ಫನ್ನಿ ಮೂಮೆಂಟ್ಸ್ ಗಳು ಏನಾದ್ರು ನಡೆದವ? ಲೈಕ್ ಫನ್ನಿ ಮೂಮೆಂಟ್ ಏನ್ ಯಾವ್ದಾಗಿಲ್ಲ. ಇವಾಗ ಎಲ್ಲಾದ್ರೂ ಹೋಗಿರ್ತೀನಿ, ಸೋಷಿಯಲ್ ಮೀಡಿಯಾದಾಗ ಒಂಥರ ಫೇಸ್ ಇರ್ತೈತಿ, ರಿಯಲ್ ಆಗಿ ಒಂಥರ ಇರ್ತೈತಿ. ಯಾಕಂದ್ರೆ ಇಲ್ಲಿ ಫಿಲ್ಟರ್ ಜಾಸ್ತಿ ಹಾಕಿರ್ತೀವಿ. ನಾ ಏನ್ ಅಷ್ಟೇನ್ ಫಿಲ್ಟರ್ ಹಾಕಲ್ಲ. ಅಂದ್ರೂ ಸ್ವಲ್ಪ ಈ ಕ್ಯಾಮ್ರಾಗುನು ಚೇಂಜಸ್ ಇರುತ್ತಲ್ಲ, ಹಂಗಾಗಿ ನೋಡ್ತಾರೆ. ಫಸ್ಟ್ ಡೌಟ್ಲೆ ನೋಡಿರ್ತಾರ. ಆಮೇಲೆ ಅವರೇ ಬಂದ ಅಕ್ಕ ನೀವು ಹಂಗ ಅನ್ನಲ್ಲ, ಅವ್ರು ಫಸ್ಟ್ ರೀಲ್ಸ್ ಅಂತ ಅನ್ನಲ್ಲ, ಅಕ್ಕ ನೀವು ಶಿವಪುತ್ರ ಚಾನಲ್ ಮಲ್ಲು ಚಾನಲ್ ಒಳಗ್ ಮಾಡಿರಲ್ರಿ, ಪಲ್ಲವಿ ಅಕ್ಕ ಇಲ್ರಿ ನೀವ್ ಅಂತಾರ್ರಿ. ಆತರ. ಆಮೇಲೆ ಒಂದ್ ಫೋಟೋ ತಗೋತೀವ್ರಿ ಅಂತೇಳಿ ಫೋಟೋ ತಗೋತಾರ. ಅವ್ರ ಜೊತೆ ಜಾಸ್ತಿ ಅಲ್ಲಿ ಇದಾಗಲ್ಲ. ಈಗ ನೀವು ಬೆಂಗಳೂರಿನಾಗ ಯಾವ್ದೋ ಹಾಸ್ಪಿಟಲ್ನಾಗ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಿ ನರ್ಸ್ ಆಗಿ. ಈಗ ನೀವು ಜಾಸ್ತಿ ದಿನ ಪೇಷಂಟ್ಗಳ ಜೊತೆ ಒಡನಾಟ ಇರ್ತೈತಿ ನಿಮ್ದು, ಹೌದಲ್ಲ? ಈಗ ಇದ್ರ ಜೊತೆ ನೀವು ಸೋಷಿಯಲ್ ಮೀಡಿಯಾದಾಗ ಕೂಡ ಫೇಮಸ್ ಅದೇರಿ. ಅಲ್ಲಿ ಬಂದಿರತಕ್ಕಂತ ಪೇಷಂಟ್ಗಳು ಯಾರಾದ್ರೂ ರೆಕಗ್ನೈಸ್ ಮಾಡ್ಯಾರ ನಿಮ್ಗ? ಹಾ, ಅದು ನಮ್ದು ಮೇಡಮ್ ಒಬ್ರು ಗೈನಿಕ್ ಫೇಮಸ್. ಸೊ ಅವ್ರ ಕಡೆ ಒಬ್ರು ಪ್ರೆಗ್ನೆಂಟ್ ಇರೋರು ನಮ್ ನಾರ್ತ್ ಕರ್ನಾಟಕದವರು ತೋರಿಸ್ಕೊಳಕ್ ಬಂದಿದ್ರು. ಸೊ ಅವರು ಹಿಂಗ ಒಮ್ಮೆ ಫೇಸ್ ನೋಡ್ತಿದ್ರು, ಒಮ್ಮೆ ಆ ಕಡೆ ನೋಡ್ತಿದ್ರು, ಒಮ್ಮೆ ಫೇಸ್ ನೋಡ್ತಿದ್ರು, ಒಮ್ಮೆ ಆ ಕಡೆ ಹೌದಲ್ಲ ಅಂತ. ಆಮೇಲೆ ನನಗೆ ಅವ್ರದ್ದು ಹಾವ ಭಾವ, ಅವ್ರದ್ದು ನಮ್ದು ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ನೋಡೋದ್ಮೇಲೆ ಆಮೇಲೆ ನಂಗೆ ಗೊತ್ತಾಯ್ತು ನಮ್ ಕಡೆಯವ್ರು ಅದಾರ ಅಂತೇಳಿ. ಆಮೇಲೆ ಅವ್ರು ಹಂಗೆ ನೋಡಿ ನಗುದ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಅವ್ರಿಗೆ ಗೊತ್ತಾಯ್ತು ಇವ್ರು ವಿಡಿಯೋಸ್ ಮಾಡ್ತಾರಲ್ಲ ಅಂತೇಳಿ. ಆಮೇಲೆ ಅವ್ರು ಬಂದು ಮಾತಾಡ್ಸಿದ್ರು. ನಂಗೂ ಖುಷಿ ಆಯ್ತು, ನಮ್ ಬೆಂಗಳೂರಿನಾಗ ನಾ ಕೆಲಸ ಮಾಡೋ ಕಡೆ ಬಂದು ಮಾತಾಡ್ಸಿದ್ರಲ್ಲ ಅಂತ ಹೇಳಿ. ಈಗ ಇದನ್ನ ಟೈಮ್ ಹೆಂಗ್ ಅಡ್ಜಸ್ಟ್ ಮಾಡ್ತೀರಿ? ಟೈಮ್ ಅಂತ ಇದು ನಾ ವಿಡಿಯೋಸ್ಗಂತಾನೇನು ಟೈಮ್ನು ಇಡಲ್ಲ, ಟೈಮ್ನು ಕೊಡಲ್ಲ. ಈಗ ಬಿಜಾಪುರ ಬಂದಿರ್ತೀನಿ, ಎಲ್ಲರ ಹೊರಗಡೆ ಹೋಗಿರ್ತೀವಿ ರೆಡಿಯಾಗಿ, ಅವಾಗ ನಮ್ಮ ಅಣ್ಣಗೆ ಹೇಳ್ತೀನಿ ಒಂದೆರಡು ರೀಲ್ಸ್ ಮಾಡೋಮ ಅಂತ ಹೇಳಿ. ಅವ ಹಿಡಿತಾನಷ್ಟೇ. ಆಮೇಲೆ ಇದು ಸಮ್ ಶಾರ್ಟ್ ವಿಡಿಯೋಸ್ಗೆ ಅಲ್ಲಿಂದ ವಿಡಿಯೋಸ್ಗಂತಾನೆ ಬರಲ್ಲ. ಹಿಂಗೇನಾದ್ರೂ ಹಬ್ಬ ಅದು ಇದ್ದಾಗ ಬಂದಿದ್ದ ಅಂದ್ರೆ ಅವ್ರು ಕಾಲ್ ಮಾಡಿದ್ರಂದ್ರೆ ಹೋಗಿ ಮಾಡ್ಬರ್ತೀನಿ ಅಷ್ಟೇ. ತುಂಬಾ ಸಂತೋಷ ಪಲ್ಲವಿ ಅವರೇ. ಈ ಕ್ಷೇತ್ರ ಐತಲ್ಲ,
ಆಕ್ಟಿಂಗು ಮತ್ತೆ ಸೋಷಿಯಲ್ ಮೀಡಿಯಾ ಏನು ಕ್ಷೇತ್ರ ಐತಲ್ಲ ಇದು ಹೆಣ್ಮಕ್ಳಿಗೆ ಎಷ್ಟು ಸೇಫು ಮತ್ತೆ ಎಷ್ಟು ಚಾಲೆಂಜ್ ಐತೆ ಅಂತ ನೀವು ಹೇಳ್ತೀರಿ? ಈಗ ಪ್ರೆಸೆಂಟ್ ಚಾಲೆಂಜ್ ಅಂತಂದ್ರ ಸ್ವಲ್ಪ ಜನರ ಜೀವನ ನಡೆದಿರೋದೇ ಸೋಷಿಯಲ್ ಮೀಡಿಯಾ ಇಂದ ಅನ್ಕೋರಿ. ಆಯ್ತಾ, ಎಷ್ಟೋ ಜನರಿಗೆ ಎಷ್ಟು ಅರ್ನಿಂಗ್ಸ್ ಎಲ್ಲ ಆಗತೈತಿ. ಇನ್ನೊಂದ್ ಏನಂತಂದ್ರೆ ಪ್ಲಸ್ ಪಾಯಿಂಟ್, ಯಾವ್ದೇ ಸೋಷಿಯಲ್ ಮೀಡಿಯಾ ಆ್ಯಪ್ ಆಗ್ಲಿ ನಾವು ಹೆಂಗ್ ಬಳಸ್ಕೊಂತೀವೋ ಅದ್ರ ಮೇಲೆ ಹೋಗುತ್ತೆ. ಒಂದು ನಾವು ಮಾತಾಡೋ ರೀತಿ, ಒಂದು ನಾವು ಹಾಕೊಳ್ಳೋ ಬಟ್ಟೆ, ನಾವು ನಡ್ಕೊಳ್ಳೋ ರೀತಿ, ನಾವು ಮಾಡೋ ಕಂಟೆಂಟ್ ಮೇಲೆ ಅವ್ರದ್ದು ಸೇಫು ಅನ್ಸೇಫು ಅಂತ ಹೇಳಿ ಅದ್ರ ಮೇಲೆ ಹೋಗುತ್ತೆ. ನಾವು ಹೆಂಗ್ ಒಂದ್ ಆ್ಯಪ್ ನ ಯೂಸ್ ಮಾಡ್ಕೊಂತೀವಿ ಸೋಷಿಯಲ್ ಮೀಡಿಯಾ ಹಂಗ ಹೋಗುತ್ತೆ. ಈಗ ಪಲ್ಲವಿ ಅವರಿಗೆ ಜನ ಹಿಂಗೆ ನೋಡ್ಬೇಕಂದ್ರೆ ಯಾವ ರೀತಿ ನೋಡ್ಬೇಕಂತ ಅನ್ಕೋತಾರೆ? ನಂದ್ ಫ್ಯಾನ್ಸ್ ಹೆಂಗದಾರ ಅಂತಂದ್ರೆ ಟ್ರೆಡಿಷನಲ್ ಸೀರೆ, ಮುಗ್ಬಟ್ ಈ ತರ ಇಷ್ಟಪಡ್ತಾರೆ. ಮೊನ್ನೆ ಒಂದ್ ಜೀನ್ಸ್ ಹಾಕೊಂಡು ವಿಧಾನಸೌಧ ಮುಂದ್ ವಿಡಿಯೋ ಬಿಟ್ಟಿದೆ. ಅದಕ್ಕೆ ಅಕ್ಕ ನೀವ್ ಈ ತರ ಹಾಕೋಬೇಡ್ರಿ, ನೀವು ಸೀರೆ ಹಾಕೊಂಡ್ ವಿಡಿಯೋ ಬಿಡ್ರಿ ಅಂತ ಹೇಳಿ ಕಮೆಂಟ್. ಸೀರೆ ನಾ ಸೋಷಿಯಲ್ ಮೀಡಿಯಾದಾಗೂ ಹಂಗಿದೀನಿ, ಸೀರೆ ಡ್ರೆಸ್ ಬಿಟ್ರೆ ಯಾವ್ದು ಬೇರೆ ಡ್ರೆಸ್ ವೇರ್ ಮಾಡಲ್ಲ. ಅಂದ್ರೆ ಜನ ನಿಮ್ಮನ್ನ ಟ್ರೆಡಿಷನಲ್ ಆಗಿ ನೋಡಕ್ ಇಷ್ಟಪಡ್ತಾರೆ. ಹೊಸ ಯೋಜನೆಗಳಂತ ಏನಾದ್ರು ಇದ್ರ ನೀವು? ಹೊಸ ಯೋಜನೆಗಳಂತಂದ್ರೆ ಏನಿಲ್ಲ, ನಂದು ನರ್ಸಿಂಗ್ ಜೊತೆ ಪ್ಲಸ್ ಇದು ವಿಡಿಯೋಸ್ ಅದು ಇದು ಮಾಡೋದ್ರ ಜೊತೆ ನಾನು ಮಾಡ್ಲಿಂಗ್ ಮಾಡ್ತೀನಿ. ಬ್ರ್ಯಾಂಡ್ ಶೂಟ್ಸ್, ಆಮೇಲೆ ಕೆಲವೊಂದು ಮುಹೂರ್ತಮ್ ಲುಕ್, ಎಂಗೇಜ್ಮೆಂಟ್ ಲುಕ್, ಈ ತರ ಎಲ್ಲ ಇದು ಸೈಡ್ ಅಲ್ಲಿ ಮಾಡ್ತೀನಿ. ಅಂದ್ರೆ ಮಾಡಲಿಂಗ್ ಅಲ್ಲಿ ಕೂಡ ನೀವು ತೋರಿಸ್ಕೊಂಡಿರಿ. ಇಲ್ಲಿ ತನ ಯಾವ ಬ್ರ್ಯಾಂಡ್ ಪ್ರಮೋಟರ್ ಆಗಿದ್ದೀರಿ? ಬ್ರ್ಯಾಂಡ್ ಇದರಲ್ಲಿ ಟ್ರೆಂಡ್ಸ್ ಅಲ್ಲಿ ಕೆಲವೊಂದು ಕ್ಲಾತ್ಸ್ ಬರ್ತಾವ, ಅದು ಆಮೇಲೆ ಅವ್ರು ಹೆಂಗ ಕ್ಲಾತ್ಸ್ ಎಲ್ಲ ಬ್ರ್ಯಾಂಡ್ ತಂದಿರ್ತಾರ, ಅದು ನಮಗ್ ವೇರ್ ಮಾಡಿ ಅವ್ರ ಅದು ಕ್ಲಾತ್ ನ ಹೋಗಿ ಲಾಂಚ್ ಮಾಡ್ಬೇಕಾದ್ರೆ ಅವ್ರು ಹಿಂಗ ಪ್ರಾಜೆಕ್ಟರ್ ಮೇಲೆ ವ್ಯೂ ಮಾಡ್ಕೊಂಡು ಆಮೇಲೆ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತಿರ್ತಾರ ಅಷ್ಟೇ. ಬಟ್ ನಮಗೆ ಏನ್ ಪೇಮೆಂಟ್ ಕೊಡ್ತಾರ, ನಮಗೂ ಪಿಕ್ಚರ್ಸ್ ಎಲ್ಲ ಕೊಡ್ತಾರ. ಈಗ ನೀವು ಮೊದಲು ಮಾತಾಡ್ತಾ ಇದ್ರಿ ಸೀರಿಯಲ್ ಗಳಲ್ಲಿ ನನ್ಗೆ ಆಕ್ಟಿಂಗ್ ಮಾಡ್ಬೇಕಂತ ಬಹಳ ಆಸೆ ಐತೆ ಅಂತ ಹೇಳಿದ್ರಿ. ಈಗ ನೀವು ಆಲ್ಮೋಸ್ಟ್ ಎಲ್ಲ ಜನಕ್ಕೆ ರೆಕಗ್ನೈಸ್ ಆಗಿರಿ ನಮ್ಮ ಭಾಗದಾಗ. ಈಗ ಏನಾದ್ರು ಅವಕಾಶಗಳು ಬರತ್ತವ? ಬರ್ತಾವ್ರಿ, ಅವಕಾಶಗಳು ಬರ್ತಾವ ಇಲ್ಲ ಅಂತಲ್ಲ. ಬಟ್ ಹೆಂಗಿರ್ತೈತಿ, ನಾವು ಮೊಬೈಲ್ ಒಳಗ್ ಮಾಡೋ ವಿಡಿಯೋಸ್ಗುನು ಅಲ್ಲಿ ಹೋಗಿ ಕ್ಯಾಮ್ರಾ ಮುಂದೆ ಆಡಿಷನ್ ಕೊಡೋದ್ನು ತುಂಬಾ ಚೇಂಜಸ್ ಇರ್ತೈತಿ. ಇಲ್ಲಿ 4 ಗೋಡೆ ಮಧ್ಯೆ ಮಾಡಿರ್ತೀರಿ, ಅಲ್ಲಿ 4 ಗೋಡೆ ಮಧ್ಯೆ ಅನ್ನೋದಕ್ಕಿಂತ ಹೆಂಗಿರ್ತೈತಿ, ಫೋನ್ ಹಿಡ್ಕೊಂಡು ಅದ್ರೊಂದು ಫಿಲ್ಟರ್ ಹಾಕಿ ಪಟ್ ಅಂತ 15 ಸೆಕೆಂಡ್ ಸಾಂಗ್ ಮಾಡೋದೇ ಬ್ಯಾರೆ ಇರ್ತೈತಿ. ಅದ್ ಲಿಪ್ಸಿಂಗ್ ಮಾಡ್ಲಿ ಬಿಡ್ಲಿ ಹೋಗ್ಬಿಡ್ತೈತಿ, ಬಾಯ್ ಬಡದ್ರುನು ಅಲ್ಲಿ ಸಮ ಆಗಿರ್ತೈತಿ. ಬಟ್ ಅಲ್ಲಿ ಹ್ಯಾಂಗ್ ಇಟ್ಟಿರ್ತೈತಿ, ಹಿಂಗ ಕ್ಯಾಮ್ರಾ ಇಟ್ಟಿರ್ತಾರ, ಕ್ಯಾಮ್ರಾ ಹಿಂದ ನಾವ್ ನಿಂದಿರ್ಬೇಕು, ನಿಂತು ಸ್ಕ್ರಿಪ್ಟ್ ಕೊಟ್ಟಿರ್ತಾರ, ಆಕ್ಟಿಂಗ್ ಮಾಡ್ಬೇಕು. ಅಲ್ಲಿ ಸ್ವಲ್ಪ ನರ್ವಸ್ ಆದ್ರೂ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ರಿಜೆಕ್ಟ್ ಆಗ್ಬಿಡುತ್ತೆ. ಸೊ ಮೊಬೈಲ್ಗೂ ಅಲ್ಗೂ ಡಿಫ್ರೆನ್ಸ್ ಇರ್ತೈತಿ. ಹಂಗಾಗಿ ಒಂದು ಅವಕಾಶ ಬಂದಿತ್ತು, ಅದು ನನ್ನ ಕ್ಯಾರೆಕ್ಟರ್ ಬೋಲ್ಡ್ ಕ್ಯಾರೆಕ್ಟರ್ ಇತ್ತು. ಅದ ಮನ್ಯಾಗ ಗೊತ್ತಲ್ಲ ಉತ್ತರ ಕರ್ನಾಟಕ ಹೆಂಗ ವೆರಿ ಟ್ರೆಡಿಷನಲ್, ಹಂಗಾಗಿ ನಮ್ಮ ಮನ್ಯಾಗ ಬೋಲ್ಡ್ ಕ್ಯಾರೆಕ್ಟರ್ ಬೇಡ ಅಂದ್ರು, ಬಿಟ್ಬಿಟ್ಟೆ. ಪಲ್ಲವಿ ಅವರೇ, ಈ ಸೋಷಿಯಲ್ ಮೀಡಿಯಾ ಅನ್ನೋದು ಹೆಂಗೈತೆ ಅಂದ್ರೆ ಇವಾಗ ಪ್ರಸ್ತುತ ಬಹಳ ಹೈಕ್ನಾಗ ಐತಿ. ಇಲ್ಲಿ ಏನೋ ಒಂದು ವಿಡಿಯೋ ವೈರಲ್ ಆದ್ರೆ ಸಾಕು, ರಾತ್ರಿ ಸ್ಟಾರ್ ಆಗಿಬಿಡ್ತೀನಿ, ಎಲ್ರು ನನ್ ಗುರುತಿಸ್ತಾರ, ಎಲ್ಲಾ ಕಡೆ ಸೆಲ್ಫಿ ತಗೋತಾರ ಅಂತ ಒಂದು ಹುಚ್ಚ ಕ್ರೇಜ್ ನಡೆದೈತಿ. ಇದ್ರ ಬಗ್ಗೆ ತಾವು ಹೆಣ್ಮಕ್ಳಿಗೆಲ್ಲ ಏನ್ ಹೇಳಕ್ ಬಯಸ್ತೀರಿ? ಹಂಗ ಅನ್ಕೊಳ್ಳೋದು ಸುಳ್ಳ್ರಿ. ನಾವು ರಾತ್ರಿ ಫೇಮಸ್ ಆಗ್ತೀವಿ ಅನ್ಕೊಳ್ಳೋದು ಸುಳ್ಳು. ಯಾವ್ದೇ ಆಗ್ಲಿ ಕಷ್ಟಪಟ್ಟಾಗ್ಲಿ ಮನುಷ್ಯನಿಗೆ ಸುಖ ಅಂತಾರಲ್ಲ, ಹಂಗ ನಾವು ಸ್ಲೋ ಆಗಿ ಒಂದೊಂದು ವಿಡಿಯೋ ಮಾಡ್ಕೋತಿದ್ರೆ ಯಾವ್ದ್ರ ಒಂದು ವೈರಲ್ ಕೊಟ್ಟು ಜನರು ಗುರುತಿಸ್ತಾರ. ಆಮೇಲೆ ಒಬ್ರು ಗುರುತಿಸ್ತಾರ, 10 ಮಂದಿ ಗುರುತಿಸ್ತಾರ, 100 ಮಂದಿ, 1000 ಮಂದಿ, 1,00,000 ಮಂದಿ ಆಗ್ತದ. ಆ ಗುರ್ಸೋದ್ರಿಂದ ನಮಗೊಬ್ರು ಒಂದ್ ಕಡೆ ಕರೀತಾರ, ಲೈಕ್ ನಾ ಈಗ ಇಲ್ಲಿಗೆ ಬಂದಿಲ್ಲ, ಹಿಂಗ ಒಬ್ರು ಕರೀತಾರ, ಇನ್ನೊಂದ್ ಕಡೆ ಇನ್ನೊಂದು ಫಂಕ್ಷನಿಗೆ ಕರೀತಾರ, ಇಲ್ಲ ಇನ್ನೊಂದು ಶಾರ್ಟ್ ಫಿಲ್ಮಿಗೆ ಕರೀತಾರ. ಹಂಗ ನಾವೆಲ್ಲ ಹೋಗಿ ಫೇಮಸ್ ಆಗ್ತೀವಿ, ವೈರಲ್ ಆಗ್ತೀವಿ. ರಾತ್ರಿ ವೈರಲ್ ಆಗ್ತೀವಿ ಅನ್ನೋದು ಇವೆಲ್ಲ ಅಂದ್ರೆ ಸುಳ್ಳು ಅಂತ. ನಾವು ಮೀಡಿಯಾನ ಹೆಂಗ್ ಬಳಸ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಅಂತ ಹೇಳಿ. ತುಂಬಾ ಸಂತೋಷ ಪಲ್ಲೆ ಅವರು, ಇಷ್ಟೊತ್ತು ಮಾತುಕತೆಯಲ್ಲಿ ಭಾಗಿಯಾದ್ರಲ್ಲ, ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ಮಾತುಕತೆಯಲ್ಲಿ ಭಾಗಿಯಾಗಿದ್ದು ಹೆಂಗ್ ಅನಿಸ್ತು ನಿಮಗ? ನಂಗೂ ಖುಷಿ ಅನ್ನಿಸ್ತು. ನಮ್ ಬಿಜಾಪುರದವ್ರ ಹಿಂಗ್ ನಮಗ್ ಕರೆದು ಎಲ್ಲ ಕೇಳ್ತಾರಲ್ಲ, ಖುಷಿ ಅನ್ನಿಸ್ತು ನಂಗೂ ಜಾಸ್ತಿ. ನಿಮ್ಮ ಆಸೆ ಆಕಾಂಕ್ಷೆಗಳೇನದವಲ್ಲ, ಸ್ಟಾರ್ ಆಗ್ಬೇಕು, ಸೀರಿಯಲ್ ಅಲ್ಲಿ ನಟಿಸ್ಬೇಕು, ಸ್ಟಾರ್ ಆಗ್ಬೇಕಂತೆಲ್ಲ ಏನಿಲ್ಲ, ಅವಕಾಶ ಸಿಕ್ಕಿದ್ರೆ ಸೀರಿಯಲ್ ಅದು ಮಾಡೋಣ ಅಂತ ಹೇಳಿ ಆಸೆ ಐತೆ ಅಷ್ಟೇ. ಅದೆಲ್ಲ ನಿಮ್ಮ ಆಸೆ ಆಕಾಂಕ್ಷೆಗಳೇನದವಲ್ಲ ಅದು ಆದಷ್ಟು ಬೇಗ ಈಡೇರ್ಲಿ ಅಂತ ಹೇಳಿ ನಮ್ಮ ವೀಕ್ಷಕರ ಪರವಾಗಿ ಆಶಿಸ್ತಾ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ತುಂಬ ಹೃದಯ ಧನ್ಯವಾದಗಳು ತಮಗೆ. ಥ್ಯಾಂಕ್ಸ್. ನಿಮಗೂ ಕೂಡ ಥ್ಯಾಂಕ್ಸ್. ಓಕೆ.